ಮೇಡಮ್ ಗುಡ್ ಲಕ್. ಏನಾದ್ರು ಹೇಳ್ತೀರಾ ಇವತ್ತಿನ ಕಾರ್ಯಕ್ರಮದ ಗೆಲುವಿನ ಬಗ್ಗೆ? ಹೌದು ಸರ್, ಆ್ಯಕ್ಚುಲಿ ನಮ್ಮ ಲತಾ ಆಂಟಿ ಇರ್ಬೋದು, ಮಂಗಳ ಆಂಟಿ ಇರ್ಬೋದು, ಚಿಕ್ಕಮ್ಮ ಆಂಟಿ ಇರ್ಬೋದು, ನಿಜವಾಗ್ಲೂ ಡಾಕ್ಟರ್ಸು, ಇಂಜಿನಿಯರ್ಸು ದೊಡ್ಡ ದೊಡ್ಡ ಹುದ್ದೆಗಳನ್ನ ಗುರುತಿಸ್ತಾರೆ ಸಮಾಜದಲ್ಲಿ. ನಿಜವಾಗ್ಲೂ ನಮಗೆ ಎರಡೆರಡು ಕೈಯೂ ಸಾಕಾಗಲ್ಲ ಅನ್ನೋಷ್ಟು ಕೆಲಸ ಇದ್ದವಾಗ ಇವರು ಕೊಡ್ತಾರೆ, ಮಾಡ್ತಾರೆ. ನಿಸ್ವಾರ್ಥ ಸೇವೆಗೆ ನಾವು ಕೊಡೋದು ನಾವು ಕರೆಯೋ ನಾಮಿನಿ ಒಂದು ಇದಾಗಿರುತ್ತೆ, ಅದರಿಂದ ಪೂರ್ಣ ನಡೆಯೋದಿಲ್ಲ. ಅಷ್ಟು ಅಲ್ಪ ಹಣಕ್ಕೆ ಅವ್ರು ಇಷ್ಟು ದೊಡ್ಡ ಸೇವೆ ಕೊಡ್ತಾರಲ್ಲ, ನಿಜವಾಗ್ಲೂ ಸಮಾಜಕ್ಕೆ ಒಂದು ಸಂದೇಶ. ಇವರಿಗೆ ಇಂಥ ಒಂದು ವರ್ಗಕ್ಕೋಸ್ಕರನೇ ಒಂದು ಪರ್ಟಿಕ್ಯುಲರ್ ಸ್ಯಾಲ್ರಿ ಅಂತ ಫಿಕ್ಸ್ ಆಗಬೇಕು. ಮಿನಿಮಮ್ 25,000 ತಿಂಗಳಿಗೆ ಸರ್ಕಾರಕ್ಕೆ ಒಂದು ಸಂದೇಶ ಕೊಡಬೇಕು. ಥ್ಯಾಂಕ್ ಯು ವೆರಿ ಮಚ್. ನನಗೆ ಅಮ್ಮ ಅನ್ನಪೂರ್ಣೆ ಅಂತ ಹೇಳಿ ನಾನು ಯಾವಾಗಲೂ ಅರಣ್ಯವನ್ನು ಅನ್ನಪೂರ್ಣೆ ಅಂತ ಕರಿತೀನಿ. ನೀವು ನಿಮ್ಮ ಕಾಲದಲ್ಲಿ ನಿಮ್ಮ ಕೈಯಲ್ಲಿ ಎಷ್ಟು ಮಕ್ಕಳಿಗೆ ಹಾಲು ಉಣಿಸಿದಿರಿ, ಎಷ್ಟು ಮಕ್ಕಳಿಗೆ ಅನ್ನ ಕೊಟ್ಟಿದ್ದೀರಿ, ಅದೆಲ್ಲ ಭಾಳ ಅಪರೂಪದ ವಿಷಯ. ಒಳ್ಳೆದಾಯ್ತು ತಮ್ಮನ್ನು ಇಬ್ಬರನ್ನು ಭೇಟಿಯಾದ್ದು. ಅದು ನಿಮ್ಮ ವಿನೋದಮ್ಮ ಅವ್ರ ವಿಶೇಷತೆನೇ ಅದು. ನಾನು ಚಿಕ್ಕಂದಿನಿಂದ ನೋಡ್ಕೊಂಡ್ ಬಂದಿದ್ದೀನಿ. ಒಂದ್ ಕಡೆ ನಂಗೆ ಅತ್ತೆ ಆದ್ರೆ ಇನ್ನೊಂದ್ ಕಡೆ ನನಗೆ ತಾಯಿ. ಸೊ ನೈಸ್. ಇದೊಂಥರ ಪ್ರಕೃತಿಗೆ ತುಂಬಾ ವಿರುದ್ಧವಾದ ಸಂಬಂಧ. ನಮ್ಗೆಲ್ಲ ಗೊತ್ತಿರ್ಬೋದು, ಅತ್ತೆ ಸೊಸೆ ಅಂತ ಅಂದ್ರೆ ಯಾವಾಗ ಕಿತ್ತಾಡ್ತಿರ್ತಾರೆ. ಇವತ್ತಿಗೂ ನನಗೆ ತಾಯಿಗಿಂತ ಹೆಚ್ಚಾಗಿ ನನ್ನ ಅಮ್ಮನ ಹತ್ರ ಶೇರ್ ಮಾಡೋಕ್ಕಾಗದಿರೋದು ನನ್ನ ಅತ್ತೆ ಹತ್ರ ಹೇಳ್ಕೊತೀನಿ. ಯಾಕಂದ್ರೆ ಅವ್ರು ದೊಡ್ಡ ಮಾತೃ ಹೃದಯ. ಆತರ ನಂತರ ಸಾವಿರಾರು ಮಕ್ಕಳಿಗೆ ಇವತ್ತು ಅವರು ನಿಸ್ವಾರ್ಥ ಸೇವೆ ಕೊಟ್ಟು ಸಮಾಜದಲ್ಲಿ ಬೆಳೆಸಿದ್ದಾರೆ. ಬಟ್ ಯಾರು ಗುರುತಿಸಲ್ಲ. ಇವತ್ತು ನಮ್ಮ ಶ್ರೀಕಾಂತ್ ಅವರು ಗುರುತಿಸುವಂತ ಒಂದು ಕೆಲಸ ಮಾಡಿದ್ದಾರೆ. ತುಂಬಾ ತುಂಬಾ ಧನ್ಯವಾದಗಳು. ಈ ಎಲ್ಲ ಮಾತಿಂದರಿಗೂ ನಾನು ಸಮಾಜದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಗುಡ್ ಲಕ್ ಮೇಡಮ್. ಮಾವಂದು ಗಂಡು ಮಕ್ಳು ಹೆಂಗೆ ಗೊತ್ತದ, ಎಲ್ಲ ಕೇಳಿಸ್ಕೊಂಡು ಆನಂದ ಪಡ್ಬೇಕು ಅಷ್ಟೇ. ಇನ್ನೊಬ್ರಿಗೂ ಆನರ್ ಇದೆ ಅಡಿಗೆಯವರಿಗೆ. ಸೊ ಗುಡ್ ಲಕ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಲಕ್. ಹ್ಯಾಪಿ.